ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಯುಗಾದಿ ಹಬ್ಬ ಇವತ್ತು. ಹೊಸ ಸಂವತ್ಸರ ಶುರುವಾಗಿದೆ. ವಿಶ್ವ ಹೊಸ ಸಂವತ್ಸರಕ್ಕೆ ಎಲ್ಲರಿಗೂ ಸ್ವಾಗತ. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ವರ್ಷದಲ್ಲಿ ಒಳ್ಳೊಳ್ಳೆ ಸುದ್ದಿಗಳು ಕೇಳೋದಕ್ಕೆ ಸಿಗಲಿ, ಹಾಗೇನೆ ಕೆಲಸಗಳು ಕೂಡ ಸಿಗ್ತಾ ಹೋಗಲಿ, ಹಾಗೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಕೂಡ ಮಾಡಿದ ಕೆಲಸಕ್ಕೆ ಸಿಗ್ತಾ ಹೋಗಲಿ. ಇಷ್ಟು ಹೇಳ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಕೆ ಅಂತೂ ಜೋರಾಗಿದೆ, ಎಲ್ಲರಿಗೂ ಇದೆ ಅನ್ನಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋದು ಒಂದು ದೊಡ್ಡ ಚಾಲೆಂಜೇ. ಆ ಶೆಕೆಯಲ್ಲಿ ಒಲೆ ಮುಂದೆ ನಿಂತ್ಕೊಳ್ಳೋದು, ಒಬ್ಬಟ್ಟು ಮಾಡೋದಿದೆಯಲ್ಲ ಅದಂತೂ ಈ ಕಡೆ ಒಲೆ ಉರಿತಾ ಇರುತ್ತೆ, ಜೊತೆಗೆ ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟು ಮಾಡೋದೇನು ಸುಲಭದ ಕೆಲಸ ಅಲ್ಲ. ಸೊ ಅದೇ ಅನ್ಕೋತಾ ಇದ್ದೆ, ಇನ್ನು ಯಾವ್ದಾರ ಈ ಚಳಿಗಾಲದಲ್ಲೋ ಮಳೆಗಾಲದಲ್ಲೋ ಬರೋ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿಬಿಟ್ಟು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಕಾರ್ಯಕ್ರಮ ಇಡೋಬಾರ್ದು ಅನಿಸ್ತಾ ಇತ್ತು. ಆದರೂ ಒಂದೊಂದ್ಸತಿ ಅನ್ಸುತ್ತಲ್ವ, ವರ್ಷದಂದರೆ ಹೊಸ ಸಂವತ್ಸರ ಶುರು ಆಗ್ತಾ ಇದೆ, ಈ ಸಮಯದಲ್ಲಿ ಒಬ್ಬಟ್ಟು ಮಾಡಬೇಕು ಅಂತ ಅನಿಸುತ್ತೆ. ಆದರೆ ತುಂಬಾ ಈ ಸ್ಥಿತಿ ಅಂತೂ ಶೆಕೆ ಜೊತೆಗೆ ನಿಂತ್ಕೊಂಡು ಮಾಡೋ ಹೊತ್ತಿಗೆ ಸುಸ್ತಾಗೋಯ್ತು. ಸಂಜೆ ಇವಾಗ ಶೂಟ್ ಮಾಡೋದು ಬೇಡ, ಈ ಸತಿ ಬ್ಲಾಗು ಹಾಕೋದು ಬೇಡ ಅಂತ ಅನ್ನಿಸ್ತಾಯಿತ್ತು. ಬಟ್ ಇಲ್ಲಿ ಶುರು ಮಾಡಿದ್ದೀನಲ್ಲ, ಓಕೆ ಇವಾಗ ಒಂಚೂರು ರೆಕಾರ್ಡ್ ಮಾಡಬೇಡ ಅಂತ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ. ಬೆಳಗಿಂದ ಏನೇನೆಲ್ಲ ಆಯಿತು ಅದೆಲ್ಲದು ಚೂರು ಪಾರು ರೆಕಾರ್ಡ್ ಮಾಡಿದ್ದೀನಿ, ನೀವು ನೋಡ್ಕೊಂಡು ಬನ್ನಿ. ಒಬ್ಬಟ್ಟು ಸಂಜೆ ಮೇಲೆ ಬೆಳಗ್ಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ. ಅದಾದಮೇಲೆ ಈಗ ಸಂಜೆ ಮೇಲೆ ಮಾಡಿರೋದು ಅದನ್ನು ಕೂಡ ನೋಡ್ತೀರಾ. ಅಫ್ಕೋರ್ಸ್ ಡೀಟೇಲ್ಡಾಗಿ ರೆಸಿಪಿಗಳೆಲ್ಲದು ಕೂಡ ಚಾನಲ್ನಲ್ಲಿ ಇರುತ್ತೆ, ನೀವು ಅದನ್ನು ನೋಡ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಗೊತ್ತಲ್ಲ, ಹಬ್ಬದ ಅಡುಗೆ ಅಂದರೆ 2 ಥರದ ಪಲ್ಯ, 2 ಥರದ ಕೋಸಂಬರಿ, ಹೆಸರುಬೇಳೆ, ಕ್ಯಾರೆಟು ಆಮೇಲೆ ಇನ್ನೊಂದು ಕೋಸಂಬರಿ ಕಡಲೆಬೇಳೆ, ಸೌತೆಕಾಯಿ ಹಾಕಿದ್ದು. ಆಫ್ಕೋರ್ಸ್ ಹುಳಿ ಅಂತ ಅದಕ್ಕೆ ನಿಂಬೆಹಣ್ಣು ಹಾಕೋ ಜಾಗದಲ್ಲಿ ಮಾವಿನಕಾಯಿ ಸಿಗ್ತಿರ್ಬೇಕಾದ್ರೆ ಮಾವಿನಕಾಯಿ ಕಾಲದಲ್ಲಿ ಅದು ಹಾಕಲೇಬೇಕು. ಮಾವಿನಕಾಯಿ ಚಿತ್ರಾನ್ನ, ಹಾಗೆಯೇ ಕೋಸ್ಗೆಡ್ಡೆ ಪಲ್ಯ, ಇನ್ನೊಂದು ಅಲಸಂದೆಕಾಯಿ ಪಲ್ಯ ಮಾಡಿದ್ದೆ. ಹುರುಳಿಕಾಯಿ ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ, ಆ್ಯಸ್ ಯೂಶುವಲ್ ಅದೇ ಆಗುತ್ತೆ ಅಂಥೇಳಿ. ಆಮೇಲೆ ಗೋಧಿ ನುಚ್ಚಿನ ಪಾಯಸ, ದಲಿಯಾ ಅಂತೇನಂತಾರಲ್ಲ, ಗೋಧಿ ಕಟ್ಟಿಂಗ್ಸ್ ಅಂತಲ್ಲ ಅದ್ರ ಪಾಯಸ, ಹೂರ್ಣದ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಅನ್ನ ಸಾರು ಎಲ್ಲ ಇತ್ತು. ಆಂಬೊಡೆ, ಸಬ್ಬಸಿಗೆ ಸೊಪ್ಪು ಹಾಕಿ ಆಂಬೊಡೆ. ಸೊ ಇದೆಲ್ಲ ಇತ್ತು. ಇದೆಲ್ಲದು ಬೆಳಗಿಂದ ಪೂಜೆ ಎಲ್ಲ ಆಯಿತು. ಆಮೇಲೆ ಚೂರು ಪಾರು ಅಡುಗೆ ಮಾಡ್ತಿರೋದು ಕ್ಲಿಪ್ಪಿಂಗ್ಸ್ ಇರೋದು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಸಿಗ್ತೀನಿ. ಈ ವ್ಲಾಗು ಅಷ್ಟೊಂದು ದೊಡ್ಡದೇನಾಗಿರಲ್ಲ ಅಂತ ಅನಿಸುತ್ತೆ, ಯಾಕೆಂತಂದರೆ ಬೆಳಗ್ಗೆ ಹೆಚ್ಚಿಗೆ ನನಗೂ ಕೂಡ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಮತ್ತು ರೆಸಿಪಿಗಳೆಲ್ಲ ಕೆಲವೊಂದು ರಿಪೀಟ್ ಆಗುತ್ತೆ ಅಂತ ನನಗೂ ಅನ್ನಿಸ್ತು. ಸೊ ಹಿಂದೆ ನಾನು ಹಬ್ಬದ ಅಡುಗೆ ಅಂತ ತೋರಿಸಿದಾಗ, ಒಬ್ಬಟ್ಟಿನ ತೋರಿಸ್ದಾಗ ಇದೆಲ್ಲ ಅದು ಕೂಡ ನೀವು ನೋಡಿರ್ತೀರ. ಸೊ ಹಾಗಾಗಿ ಅದು ಯಾವುದು ರಿಪೀಟ್ ಆಗೋದು ಬೇಡ. ಬಟ್ ಹಬ್ಬದ ದಿವಸ ಒಂದು ಚಿಕ್ಕ ಬ್ಲಾಗ್ ಕೂಡ ಬರಲಿ ಅಂತೇಳಿ. ಸೊ ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಮತ್ತೊಮ್ಮೆ ಹೊಸ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಇವಾಗ ಏನಿಲ್ಲ, ಪಂಚಾಂಗ ಶ್ರವಣ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಸೊ ಅದೆಲ್ಲ ಮಾಡಿಕೊಂಡು ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಆಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಅಡುಗೆ ಕೆಲಸಕ್ಕೆ ಹೋಗಬೇಕು. ಬೇಳೆನ ನೆನೆಸಿಟ್ಟಿದ್ದೆ, ಅಡುಗೆ ಮನೆಗೆ ಬಂದೀನಿ. ನಿಮ್ಮಲ್ಲಿ ಕೇಳ್ತಿರ್ತೀರ ಯಾವ ಹಾಲು ಉಪಯೋಗಿಸ್ತೀರಾ, ಆರ್ಗ್ಯಾನಿಕ್ಕಾ, ಯಾವ ಬ್ರ್ಯಾಂಡು, ಯಾವುದು ಅಂಥೇಳಿ. ಕೆಲವ್ರಿಗೆ ಅಕ್ಷಯಕಲ್ಪ ಅಂತ ಗೊತ್ತಿದೆ, ಅದರೊಳಗೂ ಯಾವ ಕಲರು ಅಂತ ಕೇಳ್ತಿರ್ತೀರ. ಸೊ ಅದಕ್ಕೆ ಆ ಪ್ಯಾಕೆಟ್ನ ತೋರಿಸ್ತಾ ಇದ್ದೆ. ಬೇಳೆನ ನೆನೆಸಿಟ್ಟಿದ್ದೆ, ಕುಕ್ಕರಲ್ಲಿ ಮಾಡ್ತೀನಿ, ಓಪನಾಗಿ ಬೇಯಿಸಿ ಕೂಡ ಮಾಡ್ತೀನಿ. 2-3 ಥರ ಮಾಡ್ತೀನಿ ನಾನು. ಅಂದರೆ ಬೇಯಿಸೋದು ಮಾತ್ರ ಒಂದೇ, ಓಪನಾಗಿ ಬೇಯಿಸ್ಬೇಕು ಇಲ್ಲ ಕುಕ್ಕರಲ್ಲಿ ಬೇಯಿಸ್ಬೇಕು. ಅದನ್ನು ಯಾವ ಥರ ಬೇಕಾದರೂ ನಾನು ಮಾಡ್ತಿರ್ತೀನಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಕುಕ್ಕರಲ್ಲಿ. ಒಂದೊಂದ್ಸರಿ ಟೈಮ್ ಇದ್ದಾಗ ಓಪನಾಗಿ ಬೇಯಿಸಿ ಇದು ಮಾಡ್ಬೋದು. ಇನ್ನೊಂದೇನು ಅಂತಂದರೆ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಕಾರಣ ಇನ್ನೊಂದೇನು ಅಂತಂದರೆ, ನಮ್ಮ ಮನೇಲಿ ಹೂರ್ಣ ಸಾರು ಏನಿದೆ
ಇದೆಯಲ್ಲ ಅದೇನು ಯಾರಿಗೂ ನಮ್ಮನ್ನು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ಮಾಡೋದು ಇಲ್ಲ. ಕುಕ್ಕರಲ್ಲಿ ಬೇಯಿಸಿದ್ರೆ ಆ ನೀರು ಅವಾಯ್ಡ್ ಆಗುತ್ತೆ ಅಂತ ಒಂದು. ಓಪನಾಗಿ ಮಾಡಿದಾಗಲೂ ಕೂಡ ನೀರು ಬರುತ್ತೆ, ಆವಾಗ ಆ ಕಟ್ಟನ್ನು ಮಾಮೂಲಿ ಸಾರಿಗೆ ಸೇರಿಸ್ಕೊಂಡ್ಬಿಡ್ಬೋದು. ಸ್ವಲ್ಪ ಕಡಿಮೆ ನೀರು ಬರೋ ಹಾಗೆ ಬೇಯಿಸ್ಕೊಂಡು. ಸೊ ಕಣಕನ ಕಲಸಿಡ್ತಾಯಿನಿ. ಸ್ವಲ್ಪ ತಡ ಆಗೋಯ್ತು, ಇನ್ನೊಂಚೂರು ಮುಂಚೆ ಕಲಸಿಡ್ಬೇಕಾಗಿತ್ತು. ಒಬ್ಬಟ್ಟು ಹೇಗೆ ಮಾಡ್ತೀನಿ ಅಂತ ಚಾನಲ್ನಲ್ಲಿ ವಿಡಿಯೋ ಇದೆ. ಇನ್ಯಾವಾಗಾರು ಒಮ್ಮೆ ಪುರ್ಸೊತ್ತಾಗಿದ್ದಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಹಬ್ಬದ ದಿನಗಳಲ್ಲಿ ಇದನ್ನೆಲ್ಲ ಮಾಡ್ತಾ ಜೊತೆಗೆ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲದೂ ಡಿಲೇ ಆಗೋಗುತ್ತೆ. ಆಲ್ರೆಡಿ ಎಲ್ಲ ಲೇಟಾಗೇ ಹೋಗ್ತಿತ್ತು. ಸೊ ಹಾಗಾಗಿ ಏನು ನಾನು ಶೂಟ್ ಮಾಡೋಕ್ಕೋಲ್ಲ. ಬೇಳೆ ಬೆಂದಾಯಿತು. ಇವಾಗ ಇನ್ನೇನಿದ್ರು ಬೆಲ್ಲ ಹಾಕಿ ತಿರುಗಿಸ್ತಾ ಇರೋದಷ್ಟೇ, ತಳ ಹಿಡಿದ ಹಾಗೆ. ಅದು ಬೆಲ್ಲ ಎಲ್ಲ ಕರಗಿ ನೀರೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು. ಅದಾದಮೇಲೆ ಹೂರಣ ಆಗಿದೆ ಅಂಥೇಳಿ, ಸೊ ಹೂರಣಕ್ಕೆ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆನೂ ಸೇರಿಸಿರ್ತೀನಿ, ಹಾಗೆ ಸ್ವಲ್ಪ ಕಾಯಿ ತುರಿನೇ ಸೇರಿಸ್ಕೋತೀನಿ. ಇಲ್ಲಿ ಪಲ್ಯಕ್ಕೆ ತರಕಾರಿನ ಹೆಚ್ಚಿ ಬೇಯಿಸ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಮಾರನೇ ದಿವ್ಸಕ್ಕೆ ಬಂದೀನಿ. ನಾನು ಹಬ್ಬ ಮಾಡಿದ ದಿವಸ ಒಬ್ಬಟ್ಟು ಮತ್ತು ಆಂಬೂಡೆ ಮಾಡಿದ್ನಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿದ್ದೆ. ಅಂದರೆ ಬೇಕಾಗಿರೋ ಅಷ್ಟು ಮಾತ್ರ ಒಬ್ಬಟ್ಟನ್ನು ತಟ್ಟಿ ಬೇಯಿಸಿ ತಿಂದಿದ್ದಾಗಿತ್ತು. ಹಾಗೆ ಆಂಬೂಡೆನೂ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನು ಕರೆದು ಬಳಸ್ಕೊಂಡಿದ್ವಿ. ಉಳಿದಿದ್ದನ್ನು ನಾನು ಹಾಗೆ ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ. ಯಾಕೆಂದರೆ ಅಷ್ಟು ಮಾಡಿಟ್ಬಿಟ್ರೆ ಹಳೇದಾಗತ್ತೊಂದು, ಫ್ರೆಶ್ಶಾಗಿ ತಿನ್ನಬೇಕು ಅನ್ಸಾಗ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ತೆಗೆದಿಟ್ಟಿದ್ದೆ. ಸೊ ಮಾರನೇ ದಿವಸ ನಾನು ಇದನ್ನು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆಂಬೂಡೆದು ತಿರುವಿದ್ದು ಮಿಕ್ಕಿತ್ತು, ಹಾಗೆಯೇ ಒಬ್ಬಟ್ಟು ಕೂಡ ಮಿಕ್ಕಿತ್ತು. ಅದನ್ನು ಎಲ್ಲ ಮಾಡಿಟ್ಕೊಂಡೆ. ಹಬ್ಬದ ದಿವಸ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾಡಿ ಮುಗಿಸ್ಕೊಂಡ್ರೆ ಸ್ವಲ್ಪ ಕೆಲಸನೂ ಕಡಿಮೆ ಆಗುತ್ತೆ. ಆಮೇಲೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಇದ್ದಾಗ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಮನೇಲಿ ಏನೇ ಫಂಕ್ಷನ್ ಆಗಲಿ ಅಥವಾ ಹಬ್ಬಗಳಾಗಿರಲಿ, ಅವತ್ತಿನ ದಿವಸ ಎಷ್ಟು ಥರದ ಸ್ವೀಟು ಅಥವಾ ಒಬ್ಬಟ್ಟು ಈ ಥರದ್ದೆಲ್ಲ ಮಾಡಿರ್ತೀವಿ. ಆದರೆ ಅವತ್ತು ನಮಗೆ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ, ಸಾಕಾಗಿರುತ್ತೆ, ಸುಸ್ತಾಗಿರುತ್ತೆ. ಮಾರನೇ ದಿವಸನೋ ಆರಾಮಾಗಿ ಕೂತಿದ್ದಾಗ ಆವಾಗ ಒಂದು ಸ್ವಲ್ಪ ಆ ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ. ಫಂಕ್ಷನ್ ಮನೆಗಳಲ್ಲಂತೂ ಇದು ಖಂಡಿತ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆವಾಗ ಒಂದು ಸ್ವಲ್ಪ ಸ್ವೀಟ್ ತಿನ್ನೋಣ, ಫಂಕ್ಷನ್ ದಿವಸ ಅಂತೂ ಬಂದವರು ನೋಡೋದು, ದಡ ಬಡ ಓಡಾಡ್ತಿರೋದು ಇದೇ ಆಗೋಗಿರುತ್ತೆ. ಸೊ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಆರಾಮಾಗಿ ಕೂತ್ಕೊಂಡು ಅವತ್ತು ಮಾಡಿದ್ವಲ್ಲ ಸ್ವೀಟು ಅದನ್ನು ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ. ಸೊ ಅದೇ ಥರ ಇಲ್ಲೂ ಮಾರನೇ ದಿವಸ ತಿನ್ನೋದು ಒಂದು ಕಡೆ, ಆದರೆ ನಮ್ಗಳಿಗೆ ಕೆಲಸ ಮಾಡಿ ಸಾಕಾಗಿದ್ದಾಗ ಹಬ್ಬದ ಮಾರನೇ ದಿವಸ ತಿನ್ನೋದಿದೆಯಲ್ಲ, ಆವಾಗ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಮಜಾ ಇರುತ್ತೆ ಹಳೇದನ್ನು ತಿನ್ನೋದ್ರ ಬದಲು. ಸೊ ಎಣ್ಣೆ ಕಾದಿರಲಿಲ್ಲ, ನಾನು ಹಾಕ್ಬಿಟ್ಟಿದ್ದೆ ಫಸ್ಟ್ ಒನ್ನು. ಆಮೇಲೆ ಸರಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮತ್ತೆ ಹಾಕೋಕ್ಕೆ ಶುರು ಮಾಡಿದೆ. ಪಕ್ಕದಲ್ಲಿ ಅನ್ನ ಮಾಡೋದಕ್ಕೆ ಕುಕ್ಕರ್ನಲ್ಲಿ ಇಟ್ಟಿದ್ದೆ ಅನ್ನ ಆಗೋದಕ್ಕೆ. ಸೊ ಅದು ಕೂಗಿದಾಗ ಅದರದ್ದು ನೀರು ಹಾರುತ್ತಲ್ವ, ಎಣ್ಣೆಗೆ ಹಾರಿದ್ರೆ ಆಮೇಲೆ ಎಣ್ಣೆ ಸಿಡಿಯೋಕ್ಕೆ ಶುರುವಾಗುತ್ತೆ ಅಂಥೇಳಿ ಈ ರೀತಿ ಒಂದು ತಟ್ಟೆ ಇಟ್ಟಿದ್ದೆ. ಈಗ 3-4 ಬರ್ನರ್ಗಳಿದ್ದಾಗ ನಡೀತಾ ಇರುತ್ತೆ ಸೈಮಲ್ಟೇನಿಯಸ್ ಆಗಿ. ಸೊ ಅದರದ್ದು ಏನಾದ್ರು ನೀರು ಎಣ್ಣೆಗೆ ಹಾರಿದ್ರೆ ಎಣ್ಣೆ ಸಿಡಿಯೋಕ್ಕೆ ಶುರುವಾಗುತ್ತಲ್ಲ, ಅನ್ನನೂ ಕೂಡ ಆಗಲೇಬೇಕಾಗಿತ್ತು, ಟೈಮ್ ಆಗೋಗಿತ್ತು ಊಟಕ್ಕಾಗಲೇ. ಸೊ ಅದಕ್ಕೊಂದು ತಟ್ಟೆನ ಅಡ್ಡ ಇಟ್ಬಿಟ್ಟು ಅದರದ್ದು ನೀರು ಎಣ್ಣೆಗೆ ಸಿಡಿದಿರೋ ಹಾಗೆ ನೋಡ್ತಾ ಇದ್ದೆ. ಆಮೇಲೆ ಈ ದೊಡ್ಡ ಬರ್ನರಲ್ಲೇ ಕರಿಯೋದಕ್ಕೆ ಸರಿ ಹೋಗುತ್ತೆ, ಚಿಕ್ಕ ಬರ್ನರ್ಗಳಲ್ಲಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಇವನ್ನಾಗಿ ಹೀಟು ಕೂಡ ಇದಾಗಲ್ಲ. ಏನಾದ್ರು ಕುದಿಸೋದು ಅಥವಾ ಚಿಕ್ಕ ಪುಟ್ಟ ಒಗ್ಗರಣೆ ಹಾಕೋದಕ್ಕೆ ಸರಿ. ಕರಿಬೇಕಾದ್ರೆ ನಮಗೆ ಹೀಟು ಚೆನ್ನಾಗಿ ಬರ್ತಿರಬೇಕು. ಬೇಕು ಅನಿಸಿದಾಗ ಒಂದು ಸತಿ ಕಾಯಿಸ್ಕೊಂಡು ಆಮೇಲೆ ಸಿಮ್ನಲ್ಲಿ ಇಟ್ಕೊಂಡು ಮಾಡೋದಕ್ಕೋ ಅಥವಾ ತಣ್ಣಗಾಯಿತು ಅನ್ಸಾಗ ಮತ್ತೆ ಕಾಯಿಸ್ಕೊಳ್ಳೋದಕ್ಕೋ ಅದಕ್ಕೆ ದೊಡ್ಡ ಬರ್ನರೇ ಬೇಕಾಗ್ತಿರುತ್ತೆ. ಸೊ ಹಾಗಾಗಿ ತಟ್ಟೆಯಿಂದ ಎಣ್ಣೆನ ಪ್ರೊಟೆಕ್ಟ್ ಮಾಡ್ತಾಯಿದ್ದೆ. ಬಿಸಿ ಬಿಸಿಯಾಗಿ ಆಂಬೊಡೆ ತಯಾರಾಗ್ತಾಯಿದೆ. ತುಂಬ ರುಚಿಯಾಗಿ ಬಂತು. ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ದೆ. ನಂಗೆ ಮುಂಚೆ ಎಲ್ಲ ಸಬ್ಬಸಿಗೆ ಸೊಪ್ಪು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಏನೋ ಒಂದು ವಾಸನೆ ಇರುತ್ತಲ್ವ ಇದರೊಳಗೆ, ಎಲ್ಲದು ಕೂಡ ಅದೇ ಥರನೇ ಬರ್ತಿರುತ್ತೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಬ್ಬಸಿಗೆ ಸೊಪ್ಪು ನನಗೆ ಒಂಥರ ಫೇವ್ರೇಟು. ರೊಟ್ಟಿ ಮಾಡಿದ್ರೆ ಹಾಕೋದಿರ್ಬೋದು, ಆಂಬೊಡೆಗಿರ್ಬೋದು ಅಥವಾ ಬಸ್ಸಾರು ಪಲ್ಯ ಇರ್ಬೋದು, ಏನಕ್ಕೆ ಬೇಕಾದ್ರೂ ನೀವು ಆ್ಯಕ್ಚುಲಿ ಚಪಾತಿ ಜೊತೆಗೆ ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಹೆಚ್ಚು ಹಾಕ್ಬಿಟ್ಟು ಚಪಾತಿ ಮಾಡ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಅದರದ್ದೊಂದು ಘಮ ಮುಂಚೆ ನನಗೆ ಅದು ವಾಸನೆ ಅಂತಿರಿಸಿ ಏನೋ ಒಂದು ವಾಸನೆ ಅಂತ ಅನ್ನಿಸಿತ್ತು. ಆದರೆ ಇವಾಗ ಒಂಥರ ಏನೋ ಅದರದ್ದು ಘಮ ಚೆನ್ನಾಗಿ ಅನಿಸುತ್ತೆ.
ಸೊ ಆಂಬೊಡೆ ಗರಿ ಗರಿಯಾಗಿರೋ ಆಂಬೊಡೆ ತಯಾರಾಗಿದೆ. ಕಾಫಿ ಟೀ ಕುಡಿಯೋ ಟೈಮಲ್ಲಿ ನೀವೇನಾದ್ರು ನೋಡ್ತಿದ್ರೆ ಖಂಡಿತ ಭಾರಿ ಖುಷಿಯಾಗುತ್ತೆ ನಿಮಗೆ. ಈಗ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ದು ಇದು ಅಷ್ಟೇ, ಒಂದು ಸ್ವಲ್ಪ ಹಿಟ್ಟು ಹೂರಣ ಎಲ್ಲ ಮಿಕ್ಕಿತ್ತು, ಸರಿ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಬಾಳೆ ಎಲೆ ಖಾಲಿಯಾಗೋಯಿತು. ನಾನು ಆ್ಯಕ್ಚುಲಿ ಹಬ್ಬದ ದಿವಸ ಬಾಳೆ ಎಲೆ ಮೇಲೇ ತಟ್ಬಿಟ್ಟು ಒಬ್ಬಟ್ಟನ್ನ ಮಾಡಿದ್ದೆ. ಸರಿಯಾಗಿರೋಂತಹ ಸೀಳುಗಳು ಸಿಗೋದಿಲ್ಲ, ಸ್ವಲ್ಪ ಚಿಕ್ಕ ಸೈಜಿಂದೇ ಸಿಗುತ್ತೆ, ದೊಡ್ಡದು ಮಾಡೋಕ್ಕಾಗೋದಿಲ್ಲ. ಸೀಳು ಸರಿಯಾಗಿ ಹುಡ್ಕೊಂಡು ಹೋಗಿ ತಂದರೆ ಒಂಥರ ಬಾಳೆ ಎಲೆ ಮೇಲೆ ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವತ್ತು ಬಾಳೆ ಎಲೆ ಇರಲಿಲ್ಲ, ಈ ಶೀಟ್ ಮೇಲೆ ಮಾಡೋಣ ಅಂಥೇಳಿ ಮಾಡ್ತಾಯಿನಿ. ಕಣಕ ಹೂರಣ ಎಲ್ಲ ಮೊದಲು ಉಂಡೆ ಮಾಡಿಟ್ಕೊಂಡು ಕಣಕನೂ ಮಾಡಿಟ್ಕೊಬೋಯ್ತು, ಬಟ್ ನಾನು ಹೂರಣ ಮಾಡಿಟ್ಕೊಂಡೆ, ಕಣಕ ಏನು ಬೇಡ ಅಂಥೇಳಿ. ಸೊ ಅದನ್ನು ಸ್ಟಫ್ ಮಾಡಿ ನೀಟಾಗಿ ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಆಮೇಲೆ ಲಟ್ಟಣಿಗೆ ಲಟ್ಟಿಸ್ಬೋದು, ಇಲ್ಲ ಕೈಯಲ್ಲೇ ತಟ್ಕೊಂಡು ಹೋಗ್ಬೋದು. ಬಟ್ ಆ ಕೈಯಿಂದ ಬೆರಳುಗಳದ್ದು ಇದೆಲ್ಲ ಬೀಳ್ತಾ ಹೋಗುತ್ತಲ್ಲ, ಅದಕ್ಕಿಂತ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಹದ ನಿಮಗೆ ಕರೆಕ್ಟಾಗಿ ಬಂದಿದ್ದರೆ, ಹೂರಣ ಮತ್ತು ಇದೆಲ್ಲ ಕರೆಕ್ಟಾಗಿದ್ದರೆ ಆವಾಗ ಈ ರೀತಿಯಾಗಿ ಸುಲಭವಾಗಿ ಲಟ್ಟಿಸ್ಕೋಬೋದು. ಇದು ಒಂದೇ ಹೂರಣ ನೀರಾಗಿದೆ ಅಥವಾ ಕಣಕ ಏನೋ ಇದಾಗಿದೆ, ಎರಡರದ್ದು ಹದ ಬೇರೆ ಬೇರೆ ಇದ್ದರೆ ತುಂಬಾ ಕಷ್ಟ ಆಗೋಗುತ್ತೆ. ಸೊ ಇದೇ ಕಾರ್ಯಕ್ರಮ ನಡೀತಾ ಇದೆ. ಒಲೆ ಮೇಲೆ ಆಗಲೇ ಒಂದು ಒಬ್ಬಟ್ಟು ಬೇಯ್ತಾ ಇದೆ. ಈ ಜೊತೆಗೇ ಈ ಕಡೆ ಸ್ಟಫ್ ಮಾಡಿದ್ದನ್ನು ತಟ್ಕೊಂಡು ಅಥವಾ ಲಟ್ಟಿಸ್ಕೊಂಡು, ಹಾಗೆಯೇ ಅದು ಬೇಯೋದಕ್ಕೆ ಇನ್ನೂ ಸಮಯ ತೊಗೊಳುತ್ತೆ ಅಂದರೆ ಅಷ್ಟರಲ್ಲಾಗಲೇ ಇನ್ನೊಂದಕ್ಕೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋದು. ಒಂಥರ ಸೈಮಲ್ಟೇನಿಯಸ್ಸಾಗಿ ಎಲ್ಲ ಮಾಡ್ತಾಯಿದ್ರೆ ಬೇಗ ಬೇಗ ಕೆಲಸ ಮುಗಿದೋಗುತ್ತೆ. ಆಮೇಲೆ ಒಲೆ ಮೇಲೆ ಕಾವಲಿ ಸುಮ್ಮನೆ ಕಾಯ್ತಾ ಹೀಟ್ ಕೂಡ ಅದು ವೇಸ್ಟ್ ಆಗುತ್ತಲ್ಲ, ಗ್ಯಾಸ್ ಕೂಡ ವೇಸ್ಟ್ ಆಗೋದು ತಪ್ಪುತ್ತೆ. ಸೊ ಒಬ್ಬಟ್ಟು ಮಾಡಬೇಕಾದ್ರೆ ಇದೊಂಥರ ಏನಂತಾರೆ, ಎಲ್ಲ ಕಡೆ ಮ್ಯಾನೇಜ್ ಮಾಡಿಕೊಂಡು ಕಾವಲಿ ಮೇಲೆ ಏನಾಗ್ತಿದೆ ನೋಡೋದು, ಜೊತೆಗೆ ಒಂದು ರೆಡಿ ಇದೆಯಾ ಇದಾದ ತಕ್ಷಣ ಹಾಕೋದಕ್ಕೆ ಅಂತೇಳಿ ಶೀಟ್ ಮೇಲೆ ನೋಡ್ಕೊಳ್ಳೋದು, ಜೊತೆಗೆ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀವ ಅಂತ ನೋಡ್ಕೊಳ್ಳೋದು, ಇದು ಮೂರು ನಡೀತಾ ಇರುತ್ತೆ. ಒಬ್ಬಟ್ಟನ್ನು ಕಾವಲಿಯಿಂದ ತೆಗೆದ ತಕ್ಷಣ ಒಂದು ತಟ್ಟೆ ಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು, ಅಂದರೆ ಮಡ್ಚೋದಕ್ಕೆ ಹೋಗಬಾರ್ದು. ಈ ತಟ್ಟೆಯಲ್ಲಿ ತೂತಿರೋವಂಥ ತಟ್ಟೆಗಳು ಬರುತ್ತಲ್ಲ, ಜಾಲರಿ ಇರೋವಂಥ ತಟ್ಟೆಗಳು, ಅದ್ರ ಮೇಲೆ ಹರಡಿದ್ರೆ ಕೆಳಗಡೆಯಿಂದನೂ ಕೂಡ ಚೆನ್ನಾಗಿ ಆರುತ್ತೆ. ನಾವು ಸುಮ್ಮನೆ ತಟ್ಟೆ ಮೇಲೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಹಿಂದ್ಗಡೆ ಭಾಗ ತಟ್ಟೆಗೆ ತಗಲೋ ಭಾಗ ಒಂಥರ ಬೆವತಾಗಿ ಆಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ತೂತು ಇರೋವಂತಹ ತಟ್ಟೆ ಮೇಲೆ ಅದನ್ನು ಫಸ್ಟ್ ಹಾಕಿದ್ರೆ ಕೆಳಗಡೆಯಿಂದನೂ ಅದು ಗಾಳಿ ಆಡ್ತಿರುತ್ತೆ, ಮೇಲಿಂದನೂ ಗಾಳಿ ಆಡ್ತಿರುತ್ತೆ. ಸ್ವಲ್ಪ ಆರಿದ್ಮೇಲೆ ನೀವು ಅದನ್ನು ಮಡಿಸಿ ತೆಗೆದಿಟ್ಟರೆ ಒಂಥರ ಅಂಟ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ. ಇದೊಂದು ಟಿಪ್ ನನ್ನ ಕಡೆಯಿಂದ. ಈ ಥರ ನಾನು ಯಾವಾಗಲೂ ತಕ್ಷಣ ಅದನ್ನು ಕಾವಲಿಯಿಂದ ತೆಗೆದ ತಕ್ಷಣ ತಟ್ಟೆ ಮೇಲೆ ಹಾಕ್ತೀನಿ, ಅದು ಸ್ವಲ್ಪ ಹೊತ್ತು ಆರುತ್ತೆ, ಆ ಹೀಟೆಲ್ಲ ಹೋಗುತ್ತೆ. ಇನ್ನೊಂದು ಒಬ್ಬಟ್ಟು ಕಾವಲಿಯಿಂದ ಬೆಂದು ಬರೋ ಹೊತ್ತಿಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಆವಾಗ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಕಾವಲಿಯಿಂದ ತೆಗೆದಿರೋಂಥ ಒಬ್ಬಟ್ಟಿಗೆ ಜಾಗ ಮಾಡ್ಬೋದು. ಆಮೇಲೆ ಇನ್ನೊಂದು ಒಬ್ಬಟ್ಟು ಹಾಕೋ ಹೊತ್ತಿಗೆ ಮೊದಲು ಮಾಡಿದ್ದು ಕಂಪ್ಲೀಟಾಗಿ ಆರಿರುತ್ತೆ. ನೀವು ಅದನ್ನು ಆರಾಮಾಗಿ ಒಂದು ತಟ್ಟೆಲಿ ಜೋಡಿಸ್ಕೋಬೋದು ಅಥವಾ ಡಬ್ಬಿಲಿ ಇಟ್ಕೋಬೋದು. ಸಾಮಾನ್ಯವಾಗಿ ಒಬ್ಬಟ್ಟನ್ನ ಎಷ್ಟೊಂದು ಜನ, ಇದು ಒಂದು ಸಮಸ್ಯೆ ಎಷ್ಟೊಂದು ಜನ ಬಂದಿರುತ್ತೆ, ಎದುರಾಗಿರುತ್ತೆ. ಏನು ಅಂತಂದರೆ ಚೆನ್ನಾಗೆಲ್ಲ ಮಾಡಿ ಒಂದ್ರ ಮೇಲೆ ಒಂದು ಜೋಡಿಸಿಟ್ಟಿರ್ತಾರೆ, ಆದರೆ ಬಡಿಸೋದಕ್ಕೆ ತೆಗಿಬೇಕಾದ್ರೆ ಹರಿದೋಗ್ತಿರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ತಿರುತ್ತೆ. ಆದರೆ ಈ ರೀತಿ ಕಂಪ್ಲೀಟಾಗಿ ಅದನ್ನು ಆರಿಸ್ಬಿಟ್ಟು ಆಮೇಲೆ ನೀವು ಮಡಿಸಿಟ್ರೆ ಕ್ಲೀನಾಗಿರುತ್ತೆ. ಒಂದ್ರ ಮೇಲೆ ಒಂದು ಜೋಡಿಸಿಟ್ಕೊಂಡ್ರೂ ಅದು ಅಂಟ್ಕೊಳ್ಳೋದಿಲ್ಲ. ಬಡಿಸ್ಬೇಕಾದ್ರೆ ತೆಗೆಯೋದಕ್ಕೂ ಕೂಡ ಸುಲಭವಾಗಿರುತ್ತೆ. ಸೊ ಇದೊಂದು
ಟಿಪ್ನ ಫಾಲೋ ಮಾಡಿ ನೋಡಿ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲೂ ನೀವು ಗಮನಿಸಿರ್ಬೋದು, ಅಡುಗೆಯವರು ಎಷ್ಟೊಂದು ಒಬ್ಬಟ್ಟುಗಳು ಮಾಡ್ತಿರ್ತಾರೆ, ಲೈಕ್ 100 ಸಲ ಮಾಡ್ತಿರ್ತಾರೆ. ಅಂಥ ಟೈಮ್ನಲ್ಲಿ ಒಂದಕ್ಕೊಂದು ಅಂಟ್ಕೊಳ್ತಿರಲ್ಲ, ಕ್ಲೀನಾಗಿರುತ್ತೆ. ಅವ್ರುಗಳು ಕೂಡ ಮಾಡಿ ಹಾಕಿ ಆರಿಸ್ತಾ ಇರ್ತಾರೆ, ಆಮೇಲೆ ಅದನ್ನು ಸ್ಟ್ಯಾಕಪ್ ಮಾಡ್ತಾರೆ. ಸೊ ನನಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಕರೆಂಟ್ ಹೋಗಿತ್ತು, ಕರೆಂಟ್ ಬಂತು, ಅದಕ್ಕೇನೆ ಲೈಟು ನಿಮಗೆ ಮೊದಲು ಸ್ವಲ್ಪ ಕತ್ತಾಗಿದ್ದು ಆಮೇಲೆ ಬೆಳಕಾಗಿದ್ದು ಗಮನಿಸ್ಬೋದು. ಒಬ್ಬಟ್ಟು ಉಬ್ಬು ಬರ್ತಾ ಇದೆ. ನಾನು ಕಾವಲಿ ಮೇಲೆ ಹಾಕಿದ್ಮೇಲೆ ಮತ್ತೇನು ಎಣ್ಣೆ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ. ಆಲ್ರೆಡಿ ನಾವು ತಟ್ಟಬೇಕಾದ್ರೆ ಆಮೇಲೆ ನಮ್ಮ ಕೈ ಮೇಲೆ ಅದನ್ನು ನಾವು ಸ್ಟಫಿಂಗ್ ಮಾಡ್ಬೇಕಾದ್ರೆ ಎಲ್ಲ ಬಳಸಿರ್ತೀವಲ್ಲ ಎಣ್ಣೆನ, ಹಾಗಾಗಿ ಕಾವಲಿ ಮೇಲೆ ನಾನೇನಷ್ಟು ಎಣ್ಣೆನ ಹಾಕೋದಕ್ಕೆ ಹೋಗೋದಿಲ್ಲ. ಎಲ್ಲ ಒಬ್ಬಟ್ಟು ಮಾಡಾಯಿತು, ಎಲ್ಲದನ್ನು ಜೋಡಿಸಿಟ್ಟೀನಿ. ಆಂಬಡೆ ಕೂಡ ರೆಡಿ ಆಯಿತು. ಬನ್ನಿ ಇವಾಗ ಮತ್ತೆ ವಾಪಸ್ಸು ಹಬ್ಬದ ದಿವಸಕ್ಕೆ ಹೋಗೋಣ. ಬ್ರಾಹ್ಮಣರು ಸತ್ಕಾರ್ಯಾಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲ ಕುಲಗಳವರು ತಮ್ಮ ಕುಲಧರ್ಮಾಸಕ್ತರಾಗಿ ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವವರಾಗಲಿ. ಸಕಾಲದಲ್ಲಿ ಸೃಷ್ಟಿ ಉಂಟಾಗಲಿ, ಎಲ್ಲ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಎಲ್ಲ ಸನ್ಮಂಗಳಗಳು ಲಭಿಸಲಿ. ಸೊ ನಮ್ಮನೆ ಯುಗಾದಿ ಹಬ್ಬದ ಆಚರಣೆ ಈ ಥರ ಇತ್ತು. ಪಂಚಾಂಗ ಶ್ರವಣ ಕೂಡ ಆಯಿತು. ಇನ್ನೂ ಜಾಸ್ತಿ ಎಲ್ಲದೂ ಓದಿದೆ. ನಿಮಗೆ ಕಡೆಯದಾಗಿ ಏನಿತ್ತಲ್ಲ ಮಂಗಳ ಶ್ಲೋಕ, ಅದನ್ನು ಓದಿ ಮುಗಿಸ್ದೆ. ಸೊ ಇವತ್ತಿನ ದಿವಸ ನೀವು ಕೂಡ ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಿಸಿರ. ಹಾಗೆ ಒಬ್ಬಟ್ಟು ಮಾಡಿಕೊಂಡು ಒಬ್ಬಟ್ಟು ಊಟ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು, ಪಾಯಸ, ಹಾಲು, ತುಪ್ಪ ಎಲ್ಲ ಹಾಕ್ಕೊಂಡು ಒಬ್ಬಟ್ಟು ತಿನ್ನೋದು ಎಲ್ಲರೂ ಖಂಡಿತ ಮಾಡಿರ್ತೀರ. ಒಬ್ಬಟ್ಟು ಮಾಡೋ ಕೆಲಸ ಎಷ್ಟು ಟೈಮ್ ಕನ್ಸ್ಯೂಮಿಂಗು, ಹಾಗೆ ಎಷ್ಟು ಸ್ಟೆಪ್ಸ್ಗಳಿರುತ್ತೆ ಅಂತ ಗೊತ್ತು. ನನ್ನ ಫ್ರೆಂಡ್ ಒಬ್ಬರ ಹತ್ರ ಅವ್ರು ಹೇಳ್ತಾಯಿದ್ರು, ಹಿಂದಿನ ದಿವಸ ಹೂರ್ಣ ಮಾಡಿಟ್ಕೊಂಡ್ಬಿಡ್ತೀನಿ, ನನಗಂತೂ ಒಂದೇ ದಿವಸದಲ್ಲಿ ಎಲ್ಲದೂ ಮಾಡೋಕ್ಕಾಗೋದಿಲ್ಲ ಈ ಶೆಕೆಯಲ್ಲಿ ಇರ್ತಾಯಿದ್ರು. ಹೌದು ಅಂತ ಅನ್ನಿಸ್ತಾಯಿತ್ತು. ಬಟ್ ಆಮೇಲೆ ಅಯ್ಯೋ ಹಿಂದಿನ ದಿವಸ ಹೂರ್ಣ ಮಾಡ್ಕೋಬೋದಾ ಅಂತ ಅನ್ನಿಸ್ತಾಯಿತ್ತು. ಗೊತ್ತಿಲ್ಲ, ನೀವ್ಯಾರೋ ಈ ಥರ ಮಾಡ್ತೀರಾ? ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ. ಹೂರ್ಣ ಏನಾರು ಹಿಂದಿನ ದಿವಸ ಮಾಡಿ ಇಟ್ಕೊಂಡ್ಬಿಟ್ರೆ ನಿಜವೂ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ನಾನಂತೂ ಇವತ್ತಿನವರೆಗೂ ಆ ಥರ ಯಾವತ್ತೂ ಮಾಡಿಲ್ಲ. ಅವ್ರು ಹೇಳ್ತಾಯಿದ್ರು ಒಬ್ಬರೇ ಕೆಲಸ ಮಾಡಬೇಕಾದ್ರೆ ಎಷ್ಟೊಂದಿರುತ್ತೆ, ಪಲ್ಯ, ಕೋಸಂಬರಿ, ತರಕಾರಿ ಹೆಚ್ಕೊಳ್ಳೋದು, ಅದು ಇದು. ಅಫ್ಕೋರ್ಸ್ ಚಿಕ್ಕ ಪುಟ್ಟ ಹೆಲ್ಪ್ ಸಿಗುತ್ತೆ, ಆದರೆ ಒಲೆ ಮುಂದೆ ನಿಂತ್ಕೊಂಡು ಮಾಡೋದು ಒಬ್ಬರೇ ಮಾಡ್ತಿರ್ಬೇಕಾಗತ್ತೆ. ಅಂಥ ಟೈಮಲ್ಲಿ ಹಿಂದಿನ ದಿವಸ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ಪುರ್ಸೊತ್ತಾಗಿದ್ದಾಗ ಹೂರ್ಣ ಮಾನೇ ದಿವಸ ಒಬ್ಬಟ್ಟು ಮಾಡ್ಬೋದು ಅಂತ ಇದ್ರು. ಗೊತ್ತಿಲ್ಲ, ನೀವ್ಯಾರು ಆ ಥರ ಮಾಡ್ತೀರಾ ಏನು? ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿಳ್ಸಿ. ವಿಶ್ವಾವಸು ಸಂವತ್ಸರ ಶುರುವಾಗಿದೆ. ಹೇಳೋದಕ್ಕೆ ಇನ್ನೂ ಅಭ್ಯಾಸ ಆಗಿಲ್ಲ ಅಲ್ವಾ, ಈಗಿನ್ನೂ ಶುರುವಾಗಿರೋದು. ಹೇಳ್ತಾ ಅಭ್ಯಾಸ ಆಗುತ್ತೆ. ಪಂಚಾಂಗ ನೋಡಿ ಹೇಳಬೇಕಾಗತ್ತೆ, ಕರೆಕ್ಟಾಗಿ ಹೇಳ್ತಿದ್ದೀವಾ ಆಗ್ತಿದೆಯಾ ಅಂಥೇಳಿ. ಸೊ ಹೊಸ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವಿಡಿಯೋ ಅಥವಾ ಬ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.